ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸರ್ಕಾರ ಕೈಗೊಂಡಂತ ನಿರ್ಧಾರ ರೈತರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಇದೀಗ ಬಿಡದಿ ಭಾಗದ ರೈತರ ಬದುಕಿಗೆ ಟೌನ್ಶಿಪ್ ಕೊಳ್ಳಿಯನ್ನ ಇಡುವುದಕ್ಕೆ ಮುಂದಾಗಿದೆ ಸರ್ಕಾರ. ರೈತರಿಗೆ ಬಿಡಿಗಾಸು ಕೊಟ್ಟು ಸುಮ್ಮನಾಗ್ತಿದೆ ಸರ್ಕಾರ. 2 ಕೋಟಿ ಅಂತೀರಾ, ಇದು ಲೆಕ್ಕದಲ್ಲಿ ದೊಡ್ಡ ಸಂಖ್ಯೆಯೇ. ಆದ್ರೆ ಪ್ರತ್ಯಕ್ಷ ಪರೋಕ್ಷವಾಗಿ ಇಲ್ಲಿನ ವರಮಾನವೇ ಡಬಲ್ ಆಗಿದೆ. ಈ ಭಾಗದ ರೈತರ ಸರಾಸರಿ ವರಮಾನ ಎಷ್ಟಿದೆ ಗೊತ್ತಾ? ಅಂದಾಜು ಅಂಕಿ ಸಂಖ್ಯೆ ಕೇಳಿದ್ರೆ ನೀವೇ ನಿಬ್ಬೆರಗಾಗ್ತೀರಿ. ಭೂಮ್ತಾಯಿ ನಂಬಿದ್ರೆ ಮೋಸವಿಲ್ಲ, ಇದು ಅಕ್ಷರಶಃ ಸತ್ಯ. ಇಲ್ಲಿದೆ ಅದಕ್ಕೆ ಸಾಕ್ಷಿ. ಬಿಡದಿ ಟೌನ್ಶಿಪ್ಗೆ ಬಲಿಯಾಗ್ತಿರೋ 2 ಪಂಚಾಯಿತಿಗಳ ಅಸಲಿ ಲೆಕ್ಕ. ಇದು ಬೇರೆಲ್ಲೂ ಇಲ್ಲದ ಅಸಲಿ ಚಿತ್ರಣ. ಅಶ್ವವೇಗ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕೋಟಿ ಕೋಟಿ ಅಂತ ರೈತರಿಗೆ ಆಸೆಯನ್ನ ಹುಟ್ಟಿಸಿ, ಆದ್ರೆ ರೈತರು ಇದಕ್ಕೆ ಯಾವುದಕ್ಕೂ ಕೂಡ ಪ್ರಾಣ ಕೊಡ್ತೀವಿ ಆದ್ರೆ ಭೂಮಿ ಕೊಡಲ್ಲ ಅಂತ ಇದ್ದಾರೆ. 2 ಕೋಟಿ ಅಂದ ತಕ್ಷಣ ನಮಗೆ ಕೇಳುವುದಕ್ಕೆ ದೊಡ್ಡ ಸಂಖ್ಯೆ ಅನ್ಸುತ್ತೆ ಲೆಕ್ಕದಲ್ಲಿ. 2 ಕೋಟಿನ ಅಂತ, ಬಟ್ ಆ ಭೂಮಿಯ ವರಮಾನ ಎಷ್ಟಿದೆ? 2 ಕೋಟಿ ಕೊಡ್ತಾರೆ, ಒಬ್ಬರಿಗೆ 2.5 ಕೋಟಿಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ರೆ ಆ ಭೂಮಿಯ ವರಮಾನ ಎಷ್ಟಿದೆ? ಹಾಗಾದ್ರೆ ಡಬಲ್ ರೇಟ್ ಇದ್ದೇ ಇರುತ್ತೆ ಅಲ್ವಾ? ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಭೂಮಿ ತಾಯಿ ನಂಬಿದ್ರೆ ಮೋಸ ಇಲ್ಲ. ಹೌದು, ಭೂಮಿ ತಾಯಿಯಲ್ಲಿ ಬೆಳೆಯನ್ನ ಬೆಳೆದು ರೈತ ಮನಸ್ಸು ಮಾಡಿದ್ರೆ ವರ್ಷದಲ್ಲಿ ಬೆಳೆದಂತ ಬೆಳೆಯಲ್ಲೇ ಕೋಟಿ ಕೋಟಿ ಆದಾಯವನ್ನ ಪಡೆದುಕೊಳ್ಬೋದ್ರಿ. ಯಾವುದೇ ತರಹದಂತ ಅನುಮಾನ ಇಲ್ಲ ಅದರಲ್ಲಿ. 2 ಕೋಟಿ ಅನ್ನುವಂತ ಈ ನಂಬರ್ ಇದೆಯಲ್ಲ, ಇದು ದೊಡ್ಡ ಸಂಖ್ಯೆ, ಹೌದು, ಒಪ್ಕೊಳ್ಳೋಣ. ಬಟ್ ಆ ಭೂಮಿಗೆ ಇದು ನಿಜಕ್ಕೂ ಅದಕ್ಕೆ 2 ಕೋಟಿ ರೂಪಾಯಿ ಮಾತ್ರನ ಆ ಭೂಮಿಗೆ ನೀವು ಕೊಡ್ತಾ ಇರುವಂಥದ್ದು? ಲಾಭ ಇಲ್ಲದ್ರೆ ಯಾರು ಯಾವ ಕೆಲಸ ಮಾಡ್ತಾರೆ? ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅಂದಾಗ ಇನ್ವೆಸ್ಟ್ಮೆಂಟ್ ಎಷ್ಟು, ಲಾಭ ಎಷ್ಟು ಅಂತ ನೋಡ್ತೀವಿ. ಲಾಭ ಇಲ್ಲದೆ ಯಾರಾದರೂ ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತಾರ? ಈಗ ಸರ್ಕಾರ ಕೋಟಿ ಕೋಟಿ ಹಣ ಕೊಡ್ತೀವಿ ಭೂಮಿಗೆ, ಭೂಮಿ ಬಿಟ್ಕೊಡಿ ಅಂತ ಜನರನ್ನ ಕೇಳ್ತಾ ಇದ್ದಾರೆ, ರೈತರನ್ನ ಕೇಳ್ತಾ ಇದ್ದಾರೆ ಅಂತ ಅಂದ್ರೆ, ಬೆಳೆ ಬೆಳೆದು ಕೋಟಿ ಕೋಟಿ ಲಕ್ಷ ಲಕ್ಷ ಲಾಭ ತೆಗೆದುಕೊಳ್ಳುವಂತಹ ರೈತರು ಸರ್ಕಾರ ಕೇಳಿದ ತಕ್ಷಣ ಕೊಟ್ಟು ಬಿಡ್ಬೇಕಾ? 2 ಕೋಟಿ ರೂಪಾಯಿ ದೊಡ್ಡ ಸಂಖ್ಯೆ, ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ. ಬಟ್ ಆ ಒಂದು ಭೂಮಿಯ ವರಮಾನ ಎಷ್ಟಿರುತ್ತೆ? ಬಿಡದಿ ಟೌನ್ಶಿಪ್ ನಿಂದ ಕಣ್ಮರೆ ಆಗ್ತಿರೋದು 26 ಗ್ರಾಮಗಳು. ಈ 26 ಗ್ರಾಮಗಳ ಜನರ ವಾರ್ಷಿಕ ಆದಾಯ ಎಷ್ಟು ಗೊತ್ತಾ? 26 ಹಳ್ಳಿಯಿಂದ ಪ್ರತಿ ತಿಂಗಳು 6.5 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗುತ್ತೆ. ಅಂದ್ರೆ ವಾರ್ಷಿಕ ಲೆಕ್ಕ ಅಂದಾಜು 78 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗುತ್ತೆ. 78 ಲಕ್ಷ ಲೀಟರ್ ಹಾಲು, ವಾರ್ಷಿಕ ಆದಾಯ 31.20 ಕೋಟಿ ರೂಪಾಯಿ. ರೇಷ್ಮೆಯಿಂದ ವಾರ್ಷಿಕ ಆದಾಯ ಸರಾಸರಿ 40 ಕೋಟಿ ರೂಪಾಯಿ. 2 ಪಂಚಾಯಿತಿ ವ್ಯಾಪ್ತಿಯಲ್ಲಿ ರೈತರ ನಿತ್ಯ ಬೆಳೆಸೋದು 15 ಟನ್ ತರಕಾರಿ. ಪ್ರತಿ ತಿಂಗಳು ಇಲ್ಲಿಂದ ಬೆಂಗಳೂರಿಗೆ ರಫ್ತಾಗುವುದು 450 ಟನ್ ತರಕಾರಿ. ವರ್ಷಕ್ಕೆ 5400 ಟನ್ ತರಕಾರಿ ಬೆಂಗಳೂರು ಸೇರಿ ಹಲವೆಡೆ ರಫ್ತಾಗುತ್ತೆ. ವರ್ಷಕ್ಕೆ ತರಕಾರಿಯಿಂದಲೇ ರೈತರಿಗೆ 200 ಕೋಟಿ ರೂಪಾಯಿವರೆಗೂ ಆದಾಯ ಬರುತ್ತೆ. 2 ಪಂಚಾಯಿತಿ ವ್ಯಾಪ್ತಿಯಲ್ಲಿ 4 ಲಕ್ಷಕ್ಕೂ ಹೆಚ್ಚು ತೆಂಗಿನ ಮರಗಳಿದಾವೆ. 4 ಲಕ್ಷ ತೆಂಗಿನ ಮರಗಳಿಂದ ಕನಿಷ್ಠ 110 ಕೋಟಿಯವರೆಗೂ ಕೂಡ ಆದಾಯ ಬರುತ್ತೆ. 2 ಲಕ್ಷ ಅಡಿಕೆ ಮರಗಳಿಂದ ವಾರ್ಷಿಕ 50 ಕೋಟಿವರೆಗೂ ಆದಾಯ ಬರುತ್ತೆ. 1 ಲಕ್ಷಕ್ಕೂ ಹೆಚ್ಚು ಮಾವಿನ ಮರಗಳಿಂದ 10 ಕೋಟಿ ಆದಾಯವಿದೆ. ಇತರೆ ಹಣ್ಣು ಹಂಪಲುಗಳಿಂದ ವಾರ್ಷಿಕ 120 ಕೋಟಿ ಆದಾಯ. ನೀವು ಕೊಡೋ 2 ಕೋಟಿ ಮೀನುಗಾರಿಕೆಯಿಂದ 2 ರಿಂದ 3 ಕೋಟಿ ದುಡಿಯುತ್ತಿರುವಂತಹ ರೈತರು. ಕುರಿ, ಮೇಕೆ, ಕೋಳಿ ಸಾಕಾಣಿಕೆಯಿಂದ ವಾರ್ಷಿಕವಾಗಿ 10 ಕೋಟಿ ರೂಪಾಯಿ ಆದಾಯ. ಕೊಟ್ಟಿಗೆ ಗೊಬ್ಬರ, ದ್ವಿದಳ ಧಾನ್ಯಗಳಿಂದ 20 ಕೋಟಿವರೆಗೂ ಕೂಡ ಆದಾಯ ಸಿಗುತ್ತೆ. ಒಟ್ಟಾರೆ ಇಲ್ಲಿನ ರೈತರಿಗೆ ಇರುವ ವಾರ್ಷಿಕ ಆದಾಯ 550 ರಿಂದ 600 ಕೋಟಿ ರೂಪಾಯಿ. ರೈತರಿಗೆ 1 ವರ್ಷಕ್ಕೆ ಬರುವ ಆದಾಯವನ್ನ ಈ ಸರ್ಕಾರ ನೀಡ್ತಿಲ್ಲ. ನೋಡಿದ್ರಲ್ಲ ಅಂಕಿ ಸಂಖ್ಯೆಗಳನ್ನ, ಕೋಟಿ ಕೋಟಿ ಅಂತ ಏನ್ ಹೇಳ್ತಿದ್ದೀರಲ್ಲ, ಈ ಕೋಟಿ ಲೆಕ್ಕ ಯಾರಿಗೆ ಕೊಡ್ತೀರಾ ನೀವು? ಬೆಳೆಯನ್ನ ನಂಬ್ಕೊಂಡು, ರೈತರ ಭೂಮಿಯನ್ನೇ ನಂಬ್ಕೊಂಡು, ಭೂಮಿ ತಾಯಿಯನ್ನ ನಂಬಿದ್ರೆ ಲಾಸ್ ಇಲ್ಲ ಅಂತ ಅನ್ಕೊಂಡು ಬೆಳೆಯನ್ನ ಬೆಳೆದು ತೆಂಗು, ಮೇಕೆ, ಕುರಿ ಸಾಕಾಣಿಕೆ ಆಗಿರ್ಬೋದು,
ತರಕಾರಿ ಬೆಳೆಗಳಾಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಅದರಿಂದನೇ ವಾರ್ಷಿಕವಾಗಿ ಕೋಟಿ ಕೋಟಿ ಪಡೆದುಕೊಳ್ತಾರೆ ರೈತರು. ನೀವು ಕೊಡುವಂಥ ಕೋಟಿ ಅನ್ನುವಂಥ ಒಂದು ಆಸೆಯನ್ನು ಹುಟ್ಟಿಸಿ ರೈತರನ್ನ ಗಮನ ಸೆಳೆದುಕೊಳ್ತೀರಾ, ರೈತರನ್ನ ನಿಮ್ಮ ಹತ್ರ ಸೆಳೆದುಕೊಳ್ತೀರಾ ಅಂತ ಅಂದರೆ ಅದು ಸಾಧ್ಯವೇ ಇಲ್ಲ. ನಾವು ಪ್ರಾಣ ಬಿಡ್ತೀವಿ ಆದರೆ ಭೂಮಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ರೈತರು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ಳೋಣ. ನಮ್ಮ ಜೊತೆಗೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಇದೀಗ ರೈತರ ಆದಾಯದ ಕೋಟಿ ಲೆಕ್ಕಗಳನ್ನ ಕೇಳಿದ್ರೆ ಈ ಸರ್ಕಾರ ಕೊಡುವಂತಹ ಕೋಟಿ ಲೆಕ್ಕಕ್ಕೆ ಇಲ್ಲ. ಈ ಒಂದು ನಿಟ್ಟಿನಲ್ಲಿ ಗಮನಿಸೋದಾದ್ರೆ ಏನೆಲ್ಲ ಅಪ್ಡೇಟ್ಸ್ ಇದೆ ವಿವೇಕ್ ಈ ಬಗ್ಗೆ? ಎಸ್ ವನಿತಾ, ನೆನ್ನೆ ಇಡೀ ದಿನವೂ ಕೂಡ ಅಶ್ವವೇಗ ತಂಡ ಅಲ್ಲೇ ಇರ್ತಕ್ಕಂಥ 2 ಪಂಚಾಯಿತಿಗಳಿಗೂ ಕೂಡ ಭೇಟಿ ನೀಡಿದ್ವಿ. ಅಲ್ಲೇ ಇರ್ತಕ್ಕಂಥ ಸಾಕಷ್ಟು ರೈತರಲ್ಲೇ ವಿರೋಧ ವ್ಯಕ್ತಪಡಿಸ್ತಿದ್ರು. ಬಿಡದಿ ಟೌನ್ಶಿಪ್ ಯಾಕೆ ಮಾಡಬೇಕು, ಯಾವ ಕಾರಣಕ್ಕೆ ಮಾಡಬೇಕು, ನಾವು ಇಲ್ಲೇ ದುಡ್ಕೊಂಡು ಬಹಳ ಚೆನ್ನಾಗಿದ್ದೀವಿ, ನಮ್ಮ ಸಮೃದ್ಧಿಯಾದಂಥ ಒಂದಿಷ್ಟು ಜೀವನ ಕೂಡ ಇಲ್ಲಿ ನಡೆಸ್ತಾ ಇದ್ದೀವಿ, ಇಲ್ಲಿಂದ ಬಿಟ್ಟು ನಾವು ಬೇರೆ ಕಡೆ ಎಲ್ಲಿಗೆ ಸ್ಥಳಾಂತರ ಆಗಬೇಕು ಅನ್ನೋ ಒಂದಿಷ್ಟು ವಿಚಾರಗಳ ಪೈಕಿ ಎಲ್ಲರೂ ರೈತರು ಮಾತನಾಡ್ತಾ ಹೋದ್ರು. ಆ ಸಂದರ್ಭದಲ್ಲೇ ಎಲ್ಲ ರೈತರು ಅಂದರೆ ಅಲ್ಲಿರ್ತಕ್ಕಂಥ ಮೂಲ ವಾಸಿಗಳು ಯಾರಿದ್ದಾರೆ ಅವರ ಬಳಿಯಿಂದ ಒಂದಿಷ್ಟು ರಿಪೋರ್ಟ್ ಕೂಡ ನಮ್ಮ ತಂಡ ಕಲೆಕ್ಟ್ ಮಾಡಿತ್ತು. ಈ ರಿಪೋರ್ಟನ್ನು ಯಾರೂ ಕೂಡ ರಿವೀಲ್ ಮಾಡಿರಲ್ಲ. ಈಗ ಸದ್ಯ ನಾವು ಈ ರಿಪೋರ್ಟನ್ನು ಕೂಡ ರಿವೀಲ್ ಮಾಡ್ತಾ ಇದ್ದೀವಿ. ನಿಜಕ್ಕೂ ಕೂಡ ಅಲ್ಲಿ ಭೂಮಿಯಿಂದ ಅಲ್ಲಿನ ಏನು ಭೂಮಿ ಇದೆ ಅಲ್ಲಿರ್ತಕ್ಕಂಥ ಬಿಡದಿಯ ಈ ಭೂಮಿ 7,000 ಹೆಕ್ಟೇರ್ ಪ್ರದೇಶ ಏನು ರೈತರ ಬಳಿ ಇದೆ. ಈ ಭೂಮಿಯಿಂದ ಸುಮಾರು 500ರಿಂದ 600 ಕೋಟಿಯಷ್ಟು ಆದಾಯ ಕೂಡ ಪ್ರತಿ ವರ್ಷ ಜನರೇಟ್ ಮಾಡ್ತಾ ಇದ್ದಾರೆ. ಅದು ಕೂಡ ಕೇವಲ ರೈತರಿಂದ ಆಗ್ತಾ ಇರುವಂಥ ಈ ಆದಾಯ ಬಿಸ್ನೆಸ್ಸನ್ನು ಹೊರತುಪಡಿಸುವಂತ ಆಗ್ತಾ ಇರುವಂಥ ಈ ಆದಾಯ ಅಂತಲೇ ಹೇಳ್ಬೋದು. ಯಾಕಂದರೆ ಬಿಸ್ನೆಸ್ಸನ್ನು ಕೂಡ ಇದರ ಜೊತೆ ಇನ್ಕ್ಲೂಡ್ ನಾವು ಮಾಡ್ತಾ ಹೋದರೆ ಸುಮಾರು 2,000 ಕೋಟಿಯಷ್ಟು ಟ್ರಾನ್ಸಾಕ್ಷನ್ಸ್ ಅಲ್ಲಿ ವರ್ಷಕ್ಕೆ ಆಗ್ತಾ ಇದೆ. ಅಂಥ ಒಂದು ಸಿಟಿನ, ಅಂಥ ಒಂದು ವಿಲೇಜ್ನ, ಅಂಥ ಒಂದು ಪಂಚಾಯತಿನ ಈಗಾಗಲೇ AICT ಮಾಡೋದಕ್ಕೂ ಕೂಡ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಅದು ಅಚ್ಚರಿ ಅಂತಲೇ ಹೇಳಬಹುದು. ಯಾಕಂದರೆ ಈಗಾಗಲೇ ಏನು ಆ ಭೂಮಿ ಫಲವತ್ತಾದಂಥ ಭೂಮಿ ಇದೆ ಅಂತ ಸಾಕಷ್ಟು ರೈತರು ತೋರಿಸಿದ್ರು. ಜೊತೆಗೆ ನಾವು ಕೂಡ ಅಲ್ಲಿ ಎಲ್ಲ ಕಡೆ ಹೋಗಿ ಭೇಟಿ ನೀಡಿದ್ವಿ. ಎಲ್ಲೂ ಕೂಡ ಭೂಮಿಯಲ್ಲಿ ಈ ಬೆಳೆ ಬೆಳೆಸೋದಕ್ಕೆ ಆಗಲ್ಲ ಅನ್ನೋ ಒಂದು ಭೂಮಿ ಅಲ್ಲೆಲ್ಲೂ ಕೂಡ ಆ ಭಾಗದಲ್ಲಿ ಇಲ್ಲ. ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ರೈತರು ಕೂಡ ಅದೇ ಹೇಳ್ತಾ ಇದ್ರು, ಇದು ಫಲವತ್ತಾದಂಥ ಭೂಮಿ ಅಂತ. ಅಲ್ಲಿ ಹೈನುಗಾರಿಕೆ ಆಗಿರ್ಬೋದು, ರೇಷ್ಮೆ ಬೆಳೆಸೋದಾಗಿರ್ಬೋದು, ತರಕಾರಿ ಬೆಳೆಸೋದಾಗಿರ್ಬೋದು, ಹಣ್ಣು ಹಂಪಲುಗಳು ಬೆಳೆಸೋದಾಗಿರ್ಬೋದು, ಈ ರೀತಿಯಾಗಿ ವಿಧವಾಗಿ ಏನೆಲ್ಲ ಬೆಳೆಸ್ತಾರೆ. ಜೊತೆಗೆ ಅಲ್ಲಿ ಅಂದರೆ ಭೂಮಿಯಿಂದ ಸಿಗುವಂಥ ರಿಯಲ್ ಬೆನಿಫಿಟ್ಸ್ ಏನಿದೆ, ಆ ಭೂಮಿಯಿಂದ ಸಿಗುವಂಥ ಹಣ ಇದು ಅಂತಲೇ ಹೇಳ್ಬೋದು. 500ರಿಂದ 600 ಕೋಟಿ. ಈಗ ಸರ್ಕಾರ ಏನು ಸುಮಾರು ವೆಚ್ಚ ಮಾಡೋದಕ್ಕೆ ಹೋಗ್ತಾ ಇದೆ, 20,000ದಿಂದ 30,000 ಕೋಟಿ ಹಣ ಹಾಕಿ ಈಗ AICT ಬಿಲ್ಡ್ ಮಾಡೋದಕ್ಕೆ ಹೋಗ್ತಾ ಇದೆ. ಇದರಲ್ಲಿ ರೈತರಿಗೆ ಸುಮಾರು ಒಂದು 10ರಿಂದ 15,000 ಕೋಟಿವರೆಗೂ ಅವ್ರಿಗೆ ಕೊಡೋದಕ್ಕೆ ಹೋಗ್ತಾ ಇದೆ. ಅಂದರೆ ಕಾಂಪನ್ಸೇಷನ್ ಲೆಕ್ಕದಲ್ಲಿ ಆ ಕಾಂಪನ್ಸೇಷನ್ ಹಣ ಏನಿದೆ, ಇಲ್ಲಿ ಇವರೇನಾದರೂ ಅಲ್ಲೇ ಆ ಸ್ಥಳದಲ್ಲೇ ಇದ್ದು ರೈತರೇನಾದರೂ ನಡೆಸಿದ್ರು ಕೂಡ ಅವರ ಜೀವನ ಸುಮಾರು 2,000 ಕೋಟಿಯಷ್ಟು ಅಂದರೆ 500ರಿಂದ 600 ಕೋಟಿ ಆದಾಯ ಭೂಮಿಯಿಂದ ಬರ್ತಾ ಇದೆ. ಅದನ್ನು ಹೊರತುಪಡಿಸಿ ಬಿಸ್ನೆಸ್ ಆ್ಯಂಡ್ ಓವರ್ ಆಲ್ ಟ್ರಾನ್ಸಾಕ್ಷನನ್ನು ಸೇರಿಸಿದ್ರೆ ಸುಮಾರು 2,000 ಕೋಟಿವರೆಗೂ ಕೂಡ ಆಗುತ್ತೆ ವರ್ಷಕ್ಕೆ. ಆ ಹಣ ಏನಾದರೂ ಮಲ್ಟಿಪ್ಲೈ ಮಾಡ್ತಾ ಹೋದರೆ ಸುಮಾರು 8ರಿಂದ 10 ವರ್ಷದಲ್ಲಿ ಅಲ್ಲಿ ಏನು ಈಗ ವೆಚ್ಚ ಮಾಡಿ ಸರ್ಕಾರ ನಿರ್ಮಾಣ ಮಾಡೋದಕ್ಕೆ ಹೋಗ್ತಾ ಇದೆ, ಈ ಹಣವನ್ನು ಅವರು ಗಳಿಕೆ ಮಾಡಬಹುದು. ಅದಕ್ಕೆ ಅಲ್ಲಿರ್ತಕ್ಕಂಥ ರೈತರು ಸಾಕಷ್ಟು ಜನ ವಿರೋಧ ವ್ಯಕ್ತಪಡಿಸ್ತಾ ಇರೋದು. ಈಗ ನನ್ನ ಬಳಿ ಇರ್ತಕ್ಕಂಥ ಭೂಮಿಗೆ 2 ಕೋಟಿ ರೂಪಾಯಿ ಸರ್ಕಾರ ಕೊಟ್ಟರೆ ನಾನು ಇಲ್ಲೇ ಇದ್ದರೂ ಕೂಡ ನಾನು 5ರಿಂದ 8 ವರ್ಷದಲ್ಲಿ ಆ ಭೂಮಿಯಲ್ಲಿ ಅಷ್ಟು ಹಣವನ್ನು ಗಳಿಸಬಹುದು. ಈಗ ಸರ್ಕಾರ ಏನೋ ಹಣ ಕೊಡುತ್ತೆ, ಆದರೆ ನಾವು ಬಿಟ್ಟು ಹೋಗಿ ಬೇರೆ ಎಲ್ಲಿಗೆ ಹೋಗಬೇಕು ಅನ್ನೋದು ಕೂಡ ಅಲ್ಲಿನ ರೈತರ ಸದ್ಯದ ವಾದ ಆಗಿದೆ. ವನಿತಾ, ಥ್ಯಾಂಕ್ ಯು ವಿವೇಕ್, ನಿಮ್ಮೆಲ್ಲ ಅಪ್ಡೇಟ್ಸ್.